ಗುರಿಗಳಿಗೆ, ನನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂದರೆ ಅಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಅನ್ನೋ ಒಂದಿದ್ರಿಂದ ಮನಸ್ಥಿತಿಯಿಂದ ನಾನು ಬ್ಯಾಂಗ್ಳೂರಿಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಹುಬ್ಳಿಯಲ್ಲಿ 1 ವರ್ಷ ಸರ್ವಿಸ್ ಮಾಡಿ ಬ್ಯಾಂಗ್ಳೂರಿಗೆ ಬಂದೆ. ಸೊ ಇಲ್ಲಿ ಬಂದಾಗ ನನಗೆ ಪರಿಚಯ ಆಗಿದ್ದು ಜಯಪ್ರಕಾಶ್ ನಾಗತಿಹಳ್ಳಿಯವರು. ನಾನು ಭಾರತೀಯ ವಿದ್ಯಾಭವನದಲ್ಲಿ ನಾನು ಕೆಲಸ ಮಾಡ್ತಾ ಅಲ್ಲಿ PG ಡಿಪ್ಲೊಮಾ HR ಮಾಡ್ತಾ ಇದ್ದೆ. ಸೊ ಅವಾಗ ನನಗೆ ಆಕಸ್ಮಿಕವಾಗಿ ಪರಿಚಯ ಆಗಿದ್ದಾರೆ. ಆಕಸ್ಮಿಕ ಅನ್ನೋದಕ್ಕಿಂತಲೂ ನನಗೆ ನನ್ನ ಒಂದು ಸಮಯದಲ್ಲಿ ದೇವರಾಗಿ ಸಿಕ್ಕಿದ್ರು ಅವ್ರು ನನಗೆ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅವರು ಒಂದು ನನಗೆ ಟರ್ನಿಂಗ್ ಪಾಯಿಂಟ್ ಆಗೋಕ್ಕೆ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಅದು ಯಾವಾಗ ಎಲ್ಲಿ ಹೋದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಜನಗಳಿಗೆ ನಾವು ಯಾವಾಗಲೂ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಗೊತ್ತಿದ್ದವ್ರಿಗೇನೆ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಗೊತ್ತಿಲ್ಲದೆ ಇರೋರು, ನೀವು ಯಾರು ನಮ್ಮ ಪರಿಚಯನೇ ಇಲ್ಲ, ಏನೋ ಒಂದು ದೊಡ್ಡ ಸಹಾಯ ಕೇಳಿದಾಗ ತಕ್ಷಣಕ್ಕೆ ಒಪ್ಕೊಂಡು ಅದನ್ನು ಮಾಡೋದು ಯಾರು ಸಿಗ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಯಾರು ಸಿಗಲ್ಲ. ಸೊ ಅಂತ ಒಂದು ನನಗೆ ಹೆಲ್ಪ್ ಮಾಡಿರೋದು ಜಯಪ್ರಕಾಶ್ ನಾಗತಿಹಳ್ಳಿಯವರು. ಮುಂಚೆ ನನಗೆ ಯಾವ ರೀತಿ ಪರಿಚಯ ಇರಲಿಲ್ಲ. ನನಗೆ ಬೇರೆಯೊಬ್ಬರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಸ್ನೇಹಿತರು ನನಗೆ ಪರಿಚಯ ಇದ್ದು. ನನಗೆ ಒಂದು ಅರ್ಜೆಂಟಾಗಿ ಲಂಡನ್ಗೆ ಹೋಗ್ಬೇಕಾಗಿತ್ತು, ಪಾಸ್ಪೋರ್ಟ್ ಬೇಕಿತ್ತು, ತತ್ಕಾಲದಲ್ಲಿ ಮಾಡಿಸ್ಕೊಡ್ಬೇಕಿತ್ತು. ಕಮಿಷನರ್ ಪರಿಚಯ ಅವ್ರಿಗೆ ಇತ್ತು. ಅವ್ರ ಆಫೀಸ್ ಇನ್ನೂ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಕೆಲಸ ಮಾಡ್ತಾ ಇದ್ರು ಅವರು. ಅವ್ರ ಆಫೀಸ್ಗೆ ಹೋಗಿ ಕೆಲಸ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಇಮ್ಮಿಡಿಯೇಟ್ ನನಗೆ ಕಮಿಷನರ್ ಹತ್ರ ಕರ್ಕೊಂಡು ಹೋಗಿ ನನಗೆ ತತ್ಕಾಲಕ್ಕೆ ಪಾಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಸೊ ಅಂದರೆ ಆ ಗ್ರ್ಯಾಟಿಟ್ಯೂಡ್ ಇವತ್ತವರೆಗೂ ಇದೆ. 20 ವರ್ಷದ ಹಿಂದಿನ ಮಾತಿಗೆ 2004ರಲ್ಲಿ ನನ್ನ ಅವರ ಪರಿಚಯ ಆಗಿದ್ದು ಆಕಸ್ಮಿಕವಾಗಿ. ಸೊ ಅಲ್ಲಿಂದ ನನಗೆ ಪರಿಚಯ ಆಗಿದ್ದು. ಹಾಗೆ ಅವರ ಒಂದು ನಿರೂಪಣೆ ಕೌಶಲ್ಯಗಳನ್ನೆಲ್ಲ ಕಾರ್ಯಗಾರಿಗಳು ಮಾಡ್ತಾ ಇದ್ದ ವರ್ಕ್ಶಾಪ್ಸು ಅವ್ರ ಜೊತೆ ನಾನು ಹಾಗೆ ಅವ್ರ ಕೋಆರ್ಡಿನೇಟರ್ ಆಗಿ ಜೊತೆಗೆ ಎಲ್ಲ ಕಲಿತು ಸೊ ನಿರೂಪಣೆ ಮಾಡಬೇಕು ಅಂತ ನಾನು ಹೋಗಿದ್ದು. ದೂರದರ್ಶನ್ಗೆ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೆ. ವಾರ್ತಾವಾಚಕರು ಬೇಕಾಗಿದ್ದಾರೆ, ನಿರೂಪಕರು ಬೇಕಾಗಿದ್ದಾರೆ ಅಂತ ಹೋಗಿ ಅಪ್ಲೈ ಮಾಡಿದಾಗ ಯಾರು ಕರೀಲಿಲ್ಲ. ಹೋಗಿ ಅಪ್ಲೈ ಮಾಡಿ ಬಂದಾಗ ಸೊ ಒಂದು ಫೈನ್ ಡೇ ನನಗೆ ಸಿಕ್ತು ಅವಕಾಶ. ಹೋದೆ ಆ ಕಾರ್ಯಕ್ರಮಕ್ಕೆ. ಸೊ ಸ್ಟಾರ್ಟಿಂಗ್ ಇನ್ನೂ ಟಿವಿಯಲ್ಲಿ ಬಂದಿರಲಿಲ್ಲ, ಬೇರೆ ಚಾನಲಲ್ಲಿ ಬರ್ತಾ ಇದೆ, ಅಮೋಘ ಟಿವಿ ಅಂತ. ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೆ ಅಮೋಘ ಚಾನಲ್, ಲೈವ್ ಪ್ರೋಮೋಸು, ಬೇರೆ ಕಾರ್ಯಕ್ರಮ, ಅಡುಗೆಗೆ ಮುಂಚೆ. ಸೊ ದೂರದರ್ಶನ್ ಬಂದಾಗ ಈ ಅಡುಗೆ ಕಾರ್ಯಕ್ರಮದಲ್ಲಿ ಅವಕಾಶ ಇತ್ತು. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು ನಿರ್ಮಾಣ ಸಹಾಯ ಮಾಡಿದೆ. ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಮತ್ತು ಬರೀ ವಾಯ್ಸ್ ಓವರ್ ಕೊಡೋದು, ಈ ಥರ ಎಲ್ಲ ಮಾಡಿ ಜೊತೆಗೆ ಎಲ್ಲ ಕೆಲಸವನ್ನು ಕಲಿತು ನಿರೂಪಣೆಗೂ ಬಂದೆ. 2009 ಸ್ಟಾರ್ಟ್ ಮಾಡಿದ್ದು. ಇವತ್ತುವರೆಗೂ ನಾನು ಟಿವಿಯಲ್ಲಿ ಕಾಣಿಸ್ಕೊತೀನಿ. ಆಹಾ ಎಂತ ರುಚಿಯಲ್ಲಿ, ದೂರದರ್ಶನ, ಚಂದನವಾಣಿ, ಹೀಗೆ ನಾನು ಬಂದಿದ್ದು. ಇದು ಒಂದು ಪಾರ್ಟ್. ಬೇರೆ ಯಾರು ಹೇಳಕ್ಕೆ ರಿವರ್ಸ್ ಎನಿ ಪ್ರಶ್ನೆಗಳು ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮೇಡಮ್, ಈಗ ನೀವು ಹೇಳಿದ್ರೆ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಿ, ಆಮೇಲೆ ಜಯಪ್ರಕಾಶ್ ಅವರು ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡ್ತಾ ಒಂದು ಮಾತು ಹೇಳಿದರು, ನೀವೊಂದು ಫಿಲಮು ಪ್ರೊಡ್ಯೂಸ್ ಮಾಡಿದಂತೆ. ಸೊ ಇದು ಅದು ಟೋಟ್ಲಿ ಡಿಫ್ರೆಂಟು. ಹೇಗೆ ನಿಮಗೆ ಅನ್ನಿಸ್ತು? ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಜೊತೆಗೆ ಹೊಂದಾಣಿಕೆ ಹೇಗೆ ನೀವು ತಂದೆ ಅಂತ? ಖಂಡಿತ ಅದೇ ದೂರದರ್ಶನದ ಆಹಾರ ರುಚಿ ಕಾರ್ಯಕ್ರಮ ಮಾಡ್ತಾ ನಾನು ಪ್ರಾರಂಭ ಮಾಡಿರೋದೇ ನಾವೊಂದು ನಿರ್ಮಾಣ ಸಹಾಯ ಅಂತ ನಾನು ಕಾರ್ಯಕ್ರಮದಲ್ಲಿ ನಾನು ಸಹಾಯ ಮಾಡ್ತಾ ಇದ್ದೆ. ಅಂದರೆ ಪ್ರೊಡಕ್ಷನ್ಗೆ ಏನೇನು ಬೇಕಾಗುತ್ತೆ, ಪ್ರೀ ಪ್ರೊಡಕ್ಷನ್ಗೆ, ಅದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೆ. ಸೊ ನನಗೆ ಅದ್ರ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇತ್ತು. ಆನ್ ಸ್ಕ್ರೀನ್ ಬಂದಿದ್ದು ಆಮೇಲೆ. ಸೊ ನಿರ್ಮಾಣಕ್ಕೆ ಏನೇನು ಬೇಕಾಗುತ್ತೆ ಅಂತ ಸುಮಾರು ನನಗೆ ಗೊತ್ತು. ಆಲ್ಮೋಸ್ಟ್ 2009ರಲ್ಲಿ ನಾನು ಪ್ರಾರಂಭ ಮಾಡಿದಾಗ ನಾನು ಪಿಕ್ಚರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ 2016. ಸೊ ಅವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಕಿರುಚಿತ್ರ ತೆಗಿಬೇಕು ಅಂತ ಇತ್ತು. ಅದು ನಮ್ಮ ಊರವರೇ ಇದ್ರು, ರಾಯಚೂರಲ್ಲಿನೇ 100% ಶೂಟಿಂಗ್ ಮಾಡಿರೋದು. ಅಲ್ಲಿ ನಮ್ಮೂರವರಿಗೆ ಒಂದು ವೇದಿಕೆ ಕೊಡಬೇಕು, ಅವರ ಒಂದು ಟ್ಯಾಲೆಂಟ್ನ ಮುಂದೆ ತಗೊಂಡ್ಬರ್ಬೇಕು ಅನ್ನೋದನ್ನ ಹೇಳಿ ರಾಯಚೂರಿನವರೇ ಎಲ್ಲರೂ ಕಲಾವಿದರನ್ನು ಹಾಕೊಂಡು, ಅಲ್ಲಿಯವರೇ ನಿರ್ದೇಶಕರು, ಅಲ್ಲಿಯವರೇ ಎಲ್ಲರನ್ನು ಹಾಕೊಂಡು ಅಲ್ಲೇ ಶೂಟಿಂಗ್ ಮಾಡಿ ಒಂದು ವೇದಿಕೆ ಕೊಡೋಣ ಅಂತ ಕಿರುಚಿತ್ರ ಪ್ರಾರಂಭ ಮಾಡಿದ್ದೆ. ಆ್ಯಕ್ಚುಲಿ ಅದು 2014ರಲ್ಲಿ. ಸೊ ಯಾಕೆ ಹೇಗೆ ಬಂತು ಅಂದರೆ ಪ್ರೊಡಕ್ಷನ್ ಬಂದಿತ್ತು, ಗೊತ್ತಿತ್ತು ನನಗೆ ಯಾವ ಥರ ಏನು ಹೇಗೆ ನಡೆಯುತ್ತೆ ಅಂತ. ಇನ್ನು ಮುಂದೆ ನೋಡೋಣ, ಕಿರುಚಿತ್ರ ಅಂದರೆ ಒಂದು ಸ್ವಲ್ಪ ಮಾಡಿ ಅದನ್ನೆಲ್ಲ ಒಂದು ಪ್ರದರ್ಶನ ಮಾಡಿದ್ರೆ ಆಯಿತು, ಅಥವಾ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಹಾಕಿದ್ರೆ ಆಯಿತು ಅನ್ನೋ ಆ ಒಂದು ಕಾನ್ಫಿಡೆನ್ಸ್ ತಗೊಂಡು, ಅದೇನು ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಬಂಡದ ಜಾಸ್ತಿ ನಮಗೆ. ಯಾಕೆ ಸರ್? ಹೌದಿಲ್ಲ? ಸೊ ನನಗೂ ಒಂದು ಸ್ವಲ್ಪ ಬಂಡದ ಜಾಸ್ತಿ. ಎಲ್ಲದಕ್ಕೂ ಮುಂದೆ ಹೋಗ್ಬಿಡಬೇಕು. ಫಸ್ಟ್ ಏನಾಗಿದ್ದಾಯ್ತು, ಇದು ಮಾಡ್ಬೇಕಾ, ಮನ್ಸಿಗೆ ಬಂದ ಮಾಡ್ಬಿಡೋದು, ಮುಂದೆ ದೇವ್ರ. ಹೌದಿಲ್ಲ? ಸೊ ದ್ಯಾಟ್ಸ್ ದ ಕಾನ್ಫಿಡೆನ್ಸ್. ಅದೇ ಒಂದು ಆತ್ಮವಿಶ್ವಾಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬಂಡದಾರದಿಂದ ನೀವೆಲ್ಲ ಎನಿಸ್ಲಿಕ್ಕೂ ತಯಾರಿರ್ಬೇಕು. ಮತ್ತೆ ಮೇಡಮ್ ಹೇಳ ಬಂಡದಾರ ಮಾಡಿ ಹೋಗಿ ಭಾವ ಮಾಡಬೇಡ್ರಿ ಪ್ಲೀಸ್, ಆಮೇಲೆ ನಾನು
ಹೆಂಗೆ ಅಂದರೆ ಏನಿದೆ ಶಾರ್ಟ್ ಮೂವಿ ಮಾಡಕ್ಕೆ ಹೋಗಿ ದೊಡ್ಡ ಮೂವಿ ಆಯ್ತು ಅದು ಆ್ಯಕ್ಚುಲಿ ದೊಡ್ಡ ಮೂವಿ ಆಯಿತು, ಜಾಸ್ತಿ ಬಂತು ಡ್ಯೂರೇಷನ್. ಸೊ ಇನ್ನು ವಾಪಸ್ ಹಿಂದೆ ನೋಡೋದಿಲ್ಲ ಅಂದ್ಕೊಂಡು ದೆನ್ ಐ ಜಸ್ಟ್ ಏನೇನು ಬೇಕು ಆಫ್ಟರ್ ಮೂವಿ ರೆಡಿ ಆದಮೇಲೆ ಏನೇನು ಬೇಕು ಅದಕ್ಕೆಲ್ಲ ನಾನೇ ಮಾಡಿದೆ. ಈವನ್ ಸೆನ್ಸಾರು ನಾನೇ ಖುದ್ದು ಹೋಗಿ ಮಾಡಿ ಬಂದಿದ್ದೆ. ಈಗ ಯಾರ ಕೈಯಲ್ಲಿ ಕೊಟ್ಟಿದ್ದೆ ಥರ್ಡ್ ಪಾರ್ಟಿ ಮೂವಿ ಸೆನ್ಸಾರ್ ಮಾಡಿ ಆಲ್ ಓವರ್ ಇಂಡಿಯಾ 2018ರಲ್ಲಿ ರಿಲೀಸ್ ಮಾಡಿಸಿದ್ದೀನಿ ಆಲ್ ಓವರ್ ಕರ್ನಾಟಕ. ನೆಕ್ಸ್ಟ್ ಅಮೆಝಾನ್ ಪ್ರೈಮಲ್ಲಿ ನನ್ನ ಮೂವಿ ಬಂತು, ಮಿಸ್ಟರ್ ಚೀಟರ್ ರಾಮಾಚಾರಿ ಅಂತ. ಮಿಸ್ಟರ್ ಚೀಟರ್ ರಾಮಾಚಾರಿ ಅಂತ ಇದು ರಾಮಾಚಾರಿ ಅಂತ ಡೈರೆಕ್ಟ್ರು ಅವರೇ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಪ್ರದ್ಯೋತನ್ ಅಂತ. ಈವರೆಗೂ ಪ್ರಥಮದು ಒಳ್ಳೆ ಪ್ರಥಮ ಎಲ್ಲ ಮ್ಯೂಸಿಕ್ ಅವರೇ ಮಾಡಿದ್ದಾರೆ. ಕಿರಾತ ಕಟ್ಟು ಮೊನ್ನೆ ಬಂತು ಮ್ಯೂಸಿಕ್ ಡೈರೆಕ್ಟರ್ದು. ಇವನ್ DOP ಏನು ಫಸ್ಟ್ ನಮ್ಮ ಮೂವಿ ಮಾಡೋರೆಲ್ಲ ಈಗ ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇರೋದೇ ನನಗೊಂದು ಹೆಮ್ಮೆ. ಈಗ ಶಿವ ಅಂತೇಳಿ ಮನೆ ಎಲ್ಲ ಒಳ್ಳೊಳ್ಳೆ ಮೂವೀಸ್ಗೆ ಈಗ ಅವರೇ DOP ಇದ್ದಾರೆ, ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಬ್ರೇಕ್ ಸಿಕ್ಕಿದೆ, ಕಂಟಿನ್ಯೂಸ್ ಬಿಸಿ ಇದ್ದಾರೆ ಅವರು. ಸೊ ಅದೊಂದು ಖುಷಿ ಇದೆ ಅಷ್ಟೇ ಸರ್. ಆಮೇಲೆ ಈಗ ಯೂಟ್ಯೂಬಲ್ಲಿ ಡಬಲ್ ವರ್ಷನ್ ಇದೆ, ನೋಡ್ಬೋದು, ಮಿಸ್ಟರ್ ಚೀಟರ್ ರಾಮಾಚಾರಿ. ಹಾಗೆ ಆ್ಯಕ್ಟಿಂಗು ಮಾಡಿ ಸುಮಾರು 4-5 ಮೂವೀಸಲ್ಲಿ ಕೂಡ. ಇನ್ನೊಂದು ಮೂವಿನೂ ರಿಲೀಸ್ ಆಗೋದಿದೆ, ನಾನು ಹೇಳ್ತೀನಿ ಸರ್ಗೆ ಅವಾಗ. ಲೆಜೆಂಡ್ ಡೈರೆಕ್ಟರ್ ಅಂತ ಮೂವಿನು ನಾಳೆ ಅದೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸರ್ ಡೈರೆಕ್ಟರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ. ಅವರು ಆಟಿಸಮ್ ಹುಡುಗ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು. ಸೊ ದಾದಾ ಸಾಹೇಬ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಆ ಮೂವಿಗೆ, 2 ಅವಾರ್ಡು. ನಾಳೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮನೇ ಇದೆ, ನನಗೆ ಹೋಗ್ಬೇಕು. ಸಾರಿ, ಪ್ರವೀಣಾ ಕುಲಕರ್ಣಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಪ್ರವೀಣಾ ಕುಲಕರ್ಣಿ ಅಂತ ಹೆಸರಲ್ಲಿ ನೋಡ್ಬೋದು. ಪ್ರತಿ ಶನಿವಾರ 3 ಗಂಟೆಗೆ ಚಂದನ ಟಿವಿಯಲ್ಲಿ ಕಾಣಿಸ್ಕೋತೀನಿ. ಇವತ್ತೇ 3 ಗಂಟೆಗೆ ಬಂದಿರೋದು ಆಗೋಗುತ್ತೆ. ಯೂಟ್ಯೂಬ್ ಲಿಂಕ್ ಸಿಗುತ್ತೆ, ಅದನ್ನು ನೋಡ್ಬೋದು. ಆಹಾ ಅಂತ ರುಚಿ. ಟಿಪ್ಸ್ ಹೊಸಬ್ರು ನಿರೂಪಣೆ ಮಾಡಬೇಕು ಅಂದರೆ, ಈಗ ನಿರೂಪಣೆ ಅಂತಂದರೆ ಒಂದೇ ಒಂದು ವೇದಿಕೆ ಅಂತ ಇಲ್ಲ. ಒಂದು ಸಣ್ಣ ಸ್ಟೇಜಿಂದ ಹಿಡಿದು ನೀವು ಒಂದು ಕಾಲೇಜಲ್ಲಿ ಓದ್ತಾ ಇದ್ದರೆ ಕಾಲೇಜಲ್ಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡುವಾಗ ನಿಮಗೆ ಒಂದು ನಿರೂಪಣೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಥರ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದರೆ ಅದಕ್ಕೆ ಬೇರೆ ರೀತಿಯಾಗಿ ನೀವು ತಯಾರಿ ಮಾಡ್ಕೋಬೇಕಾಗತ್ತೆ. ಅಥವಾ ಫಾರ್ಮಲ್ ಆಗಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ, ಅದಕ್ಕೆ ನೀವು ಬೇರೆ ರೀತಿ ತಯಾರಿ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಭಾಷೆ ಬೇಕು, ಮತ್ತು ನೀವು ಯಾವ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಜಾಸ್ತಿ ಗಮನ ಇರಬೇಕು, ಅದು ಹೆಚ್ಚು ಗಮನ ಇರಬೇಕು. ಮತ್ತು ಸಮಯ ಪರಿಪಾಲನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿರೂಪಣೆ ಸ್ಟೇಜ್ದಾಯ್ತು. ಇನ್ನು TV ಬಂತಂದರೆ ನಿಮಗೆ ಟಿವಿಯಲ್ಲಿ ಅವ್ರ ಸ್ಕ್ರೀನಿಗೆ ನೀವು ಸೂಟೇಬಲ್ ಇದ್ದೀರೋ ಇಲ್ಲ ಅಂತ ನೋಡಿ ನಮಗೆ ಇಷ್ಟು ವರ್ಷ ಇಟ್ಕೊಳ್ತಾರೆ, ಇಲ್ಲಿದ್ರೆ ಇಟ್ಕೊಳ್ಳೋದಿಲ್ಲ. ಅದೇ ನೀವು ರೇಡಿಯೋದಲ್ಲಿ ಬಂದರೆ, ನಾನು ಆಕಾಶವಾಣಿಯನ್ನು ಮಾಡಿದ್ದೀನಿ, ಹಾಗೆ ಆಗಲೇ ಹೇಳ್ತಾ ಇದ್ದಾರೆ, ನಮ್ಮ ರೇಡಿಯೋ ಅಂತ ಇಂಟರ್ನ್ಯಾಷನಲ್ ರೇಡಿಯೋ ಅದು. ಅಲ್ಲಿ ನಮ್ಮ ರಾಯಚೂರು ಭಾಷೆ ಜವಾರಿ ಮಾತು ಅಂತ ನನ್ನ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೆ. ನಮ್ದು ರಾಯಚೂರು ಸ್ಲ್ಯಾಂಗಲ್ಲೇ ಮಾತಾಡ್ತಿದ್ದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಬೇರೆ ಬರ್ತದೆ, ಬದಾಮಿ ಬೇರೆ, ಬಳ್ಳಾರಿ ಬೇರೆ, ಬೀದರ್ ಬೇರೆ, ರಾಯಚೂರು ಬೇರೆ, ಗುಲ್ಬರ್ಗ ಬೇರೆ. ಸೊ ಅದೇ ರೀತಿ ನಾನು ರಾಯಚೂರು ಭಾಷೆಯಲ್ಲಿ ನಿರೂಪಣೆ ಮಾಡ್ತಿದ್ದೆ ರೇಡಿಯೋಗೋಸ್ಕರ. ಸೊ ಆ ಥರ ನೀವು ಸಂದರ್ಭಕ್ಕನುಸಾರವಾಗಿ ಯಾವ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡ್ತಿದ್ದೀರಾ, ಸೊ ಅಲ್ಲಿ ನಿಮಗೆ ಜೋಶಾಗಿರೋದು ಬೇಕಾದಷ್ಟು ಪ್ರೋಗ್ರಾಮ್ಸ್, ಅಥವಾ ಸೋಬರ್ ಆಗಿ ಒಂದು ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಬೇಕು ಕಾರ್ಯಕ್ರಮ, ಅದನ್ನು ನೋಡಬೇಕಾಗತ್ತೆ. ಈವನ್ ಟಿವಿ ಮಾಧ್ಯಮಕ್ಕೆ ನಿರೂಪಣೆ ಮಾಡಬೇಕಾದ್ರೂ ಹಾಗೆಯೇ ಕಾರ್ಯಕ್ರಮ ಯಾವುದು, ನಿಮ್ಮ ಜೊತೆಗೆ ಏನಿದ್ದಾರೆ ಅದನ್ನೆಲ್ಲ ನೀವು ಸಮಯೋಚಿತವಾಗಿ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಪೂರ್ವ ತಯಾರಿ ಪ್ರಿಪ್ರೇಷನ್ ಇರಲೇಬೇಕು. ಪ್ರತಿ ಶೋ ಡಿಫ್ರೆಂಟ್ ಇರುತ್ತೆ, ಪ್ರತಿ ಶೋಗೂ ನೀವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ನಾನು ರೀಸೆಂಟಾಗಿ ಒಂದು ಪಿಕ್ಚರ್ ನೋಡಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದ್ದು, ಆನೆಗಳ ಒಂದು ಯೂನಿಕ್ ಫೆಸ್ಟಿವಲ್ ದಸರಾ. ಸೊ ಇದ್ರ ಬಗ್ಗೆ ಆನೆಗಳನ್ನ ಯಾವ ರೀತಿ ಇದು ಮಾಡ್ತಾರೆ, ತಯಾರು ಮಾಡ್ತಾರೆ, ಅದನ್ನ ಕರ್ಕೊಂಡು ಬರ್ತಾರೆ ಅಂತ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾವು ಪಂಡಿತರೆಲ್ಲ ಹೋಗಿ ಭಾಳಷ್ಟು ಇದು ಮಾಡಿದ್ವಿ. ಸೊ ಆ ಥರದ್ದು ಯಾವ್ದಾರ ಒಂದು ಯೂನಿಕ್ ಸಬ್ಜೆಕ್ಟ್ನ ನೀವು ತಗೊಂಡು ಹೀಗೆ ಸೊ ಪ್ರಯತ್ನ ಮಾಡಿ ಭಾಳ ನಿಮಗೆ ಯಶಸ್ಸಿರುತ್ತೆ. ಸರ್ ನಿಮ್ಮ ಆಶೀರ್ವಾದ ಇರಲಿ ಸರ್, ದೇವ ಶಕ್ತಿ ಕೊಡಲಿ, ಮಾಡೋಣ ಸರ್ ಖಂಡಿತವಾಗಿ. ನಿರೂಪಣೆ ಮಾಡಬೇಕು ಅನ್ಕೊಂಡಾಗ ಮತ್ತೆ ಮಾಡೋ ಪ್ರಿಪರೇಷನ್ ಹೇಗೆ ಮಾಡ್ತಾ ಇದ್ವಿ, ಅಥವಾ ಮೈಂಡ್ ಸೆಟ್ನ ಹೇಗೆ ಕನ್ವರ್ಟ್ ಮಾಡ್ತಾ ಇದ್ವಿ.
ನಾನು ಇದು ಇವ್ರದ್ದು ಜಯಪ್ರಕಾಶ್ ಅಂತೇಳಿ ಅವರು ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೀನಿ. ಅವಾಗಿಂದ ಮಾಡ್ತಾ ಇದ್ದೆ ನಿರೂಪಣಾ ಕೌಶಲ್ಯ ಅಂತಲೇ 3 days ವರ್ಕ್ಶಾಪ್ ಮಾಡ್ತಾ ಇದ್ರು. ಸೊ ಅದು ಕ್ಯಾಮ್ರಾಗೆ ಮಾತಾಡೋದು ಇರ್ತಾ ಇತ್ತು ಅವಾಗ. ಸೊ ನಾವು ಯಾವುದೋ ಒಂದು ಟಾಪಿಕ್ ಕೊಟ್ಟು 1 ನಿಮಿಷದಲ್ಲಿ ಮಾತಾಡೋದು, ಆ ಥರ ನಾವು ಪ್ರಿಪೇರ್ ಮಾಡಿಕೊಂಡು ಬಂದು ಕ್ಯಾಮ್ರಾಗೆ ಮಾತಾಡ್ತಿದ್ವಿ. ಸೊ ಅದು ನಾವು ವಾಪಸ್ ನೋಡಿದಾಗ ಕ್ಯಾಮ್ರಾಲಿ ನಾವು ಹೇಗೆ ಮಾತಾಡಿದ್ದೀವಿ, ನಮ್ಗೆ ಏನು ಮಿಸ್ಟೇಕ್ ಆಗಿದೆ, ವಿಷಯದಲ್ಲಿ ಕರೆಕ್ಟಾಗಿ ಹೋಗಿದೇನೋ ಇಲ್ಲೋ ಅದನ್ನೆಲ್ಲ ನಾವು ಗಮನದಲ್ಲಿ ತಗೊಳ್ತಾ ಇದ್ವಿ. ಸೊ ನನಗೆ ಫಸ್ಟ್ ಬಂದಿರೋದು ಅಮೋಘ ಚಾನಲಲ್ಲಿ, ಅಮೋಘ ಟಿವಿಯಲ್ಲಿ ಫಸ್ಟ್ ಪ್ರೋಗ್ರಾಮ್ ಬಂದಿದೆ ಲೈವ್ ಪ್ರೋಗ್ರಾಮ್ ಅಂತ. ಅದು ನನಗೆ ಫಸ್ಟ್ ಯಾವತ್ತೂ ಲೈವ್ ಪ್ರೋಗ್ರಾಮ್ ಬಂದಿರಲಿಲ್ಲ. ಅದು ಡಾಕ್ಟರ್ಸ್ ಲೈವ್ ಅಂತ ಹೇಳಿ. ಸೊ ಅಂದರೆ ಕಾಲ್ಸ್ ಕನೆಕ್ಟ್ ಮಾಡ್ತಾ ಇದ್ರು, ಆನ್ ದ ಸ್ಪಾಟೇ ಕಾಲ್ಸ್ ಬರ್ತಾ ಇತ್ತು. ಕಾಲ್ಸ್ ರಿಸೀವ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ನಮ್ಮ ಜೊತೆ ಡಾಕ್ಟರ್ ಇರ್ತಿದ್ರು, ಅವರು ಅದಕ್ಕೆ ಸಮಾಧಾನ ಕಲ್ಪಿಸ್ತಾ ಇದ್ರು. ಸೊ ಯಾವ್ಯಾವ ಕಾರ್ಯಕ್ರಮ, ಇವಾಗ ಅವರು ಕಣ್ಣಿನ ಡಾಕ್ಟರ್ ಇದ್ರು. ಸೊ ನಾನು ಒಂದು ಸ್ವಲ್ಪ ಆ ಕಣ್ಣಿನ ಡಾಕ್ಟರ್ಗೆ ಏನೇನು ಪ್ರಶ್ನೆಗಳು ಬರಬಹುದು, ಆ ಕಣ್ಣಿಂದ ಏನೇನು ಸಮಸ್ಯೆಗಳಿರಬಹುದು, ಅದನ್ನೆಲ್ಲ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಒಂದು ವಿಷಯದ್ದು ಒಂದು ನಾವು ಹೋಮ್ವರ್ಕ್ ಮಾಡಬೇಕಾಗತ್ತೆ ಯಾವುದೇ. ನಂತರ ಟೆಕ್ನಿಕಲಿ ಈಗ ನಾನು ಕಾಲ್ ಮಾಡಿದಾಗ ಅವ್ರು ಕಾಲ್ ರಿಸೀವ್ ಮಾಡಬೇಕು, ಯಾರು ವೀಕ್ಷಕರು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕು. ಡಾಕ್ಟರ್ ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಓಕೆ ಅಂದರೆ ನಾವು ಮತ್ತೆ ಪ್ರಶ್ನೆ ನಾವು ರಿಪೀಟ್ ಮಾಡಿ ಡಾಕ್ಟ್ರಿಗೆ ಹೇಳಬೇಕು. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಆನ್ಸರ್ ಮಾಡಬೇಕು. ಮತ್ತು ತುಂಬ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ರು, ಸಮಯ ಜಾಸ್ತಿ ಇದ್ರೆ ನಾವು ಯಾವ ರೀತಿ ಅವ್ರಿಗೆ ನೋವಾಗದೆ ನಾವು ಕಟ್ ಮಾಡಬೇಕು ವೀಕ್ಷಕರು ಅನ್ನೋದು ಇದೊಂದು ಲೈವ್ ಎಕ್ಸಾಂಪಲ್ ಆಗುತ್ತೆ. ಸೊ ಹಾಗೆ ಪ್ರಮೋಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, 1 ನಿಮಿಷದ ಪ್ರಮೋಷನ್ ಕಾರ್ಯಕ್ರಮ, ಯಾವುದೊಂದು ಹಬ್ಬದ, ಗಣೇಶ ಹಬ್ಬದ್ದು, ದೀಪಾವಳಿ ಹಬ್ಬದ್ದು ಪ್ರಮೋಷನ್ ಇರುತ್ತೆ. ಸೊ ಈ ಥರ ಈ ಹಬ್ಬ ಬರ್ತಾ ಇದೆ, ನೀವು ನೋಡಿದ ಕಾರ್ಯಕ್ರಮ ಅನ್ನೋದು. ಸೊ ಅದು ಒಂದು ಡಿಫ್ರೆಂಟ್, ಅದು ಬರೀ ರೆಕಾರ್ಡಿಂಗ್ ಇರುತ್ತೆ. ಸೊ ಅದರ ತಕ್ಕಂಗೆ ನೀವು ಒಂದು ರೆಡಿ ಆಗೋದಿರ್ಬೋದು, ನೀವು ಪ್ರೆಸೆಂಟೇಷನ್ ಇರ್ಬೋದು, ಯಾವ ಥರ ನೀವು ಮಾಡ್ತೀರಾ ಅನ್ನೋದು ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಬೇರೆ ರೀತಿ ತಯಾರಿಬೇಕಾಗುತ್ತೆ. ಸೊ ಹಾಗೆ ಒಂದು ಸ್ಟಾರ್ಟಿಂಗ್ ಏನು ಹೆದರಿಕೆ ಇರುತ್ತೆ ಅಂದರೆ ಅಯ್ಯೋ ವಿಷಯ ನೋಡ್ತಿರ್ತಾರೆ, ಎಲ್ಲಿ ಕಣ್ಣು ಆ ಕಡೆ ಆಗುತ್ತೆ, ಆ ಒಂದು ಭಯ ಇರುತ್ತೆ ಟಿವಿ ಇದ್ದಾಗ. ಸೊ ಎಲ್ಲಿ ಏನು ತಡವರ್ಸ್ಬಿಡ್ತೀನೋ, ಎಲ್ಲಿ ತಪ್ಪಾಗ್ಬಿಡತ್ತೋ, ಎಲ್ಲಿ ಏನು ಕರೆಕ್ಟಾಗಿ ಕೇಳಿಸ್ಕೊತೀನೋ ಇಲ್ಲ ನಾನು, ಆ ಥರದ್ದೆಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯಗಳಿರುತ್ತೆ ಆ ಥರದ್ದೆಲ್ಲ. ಸೊ ಮಾಡ್ತಾ 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 ಖಂಡಿತವಾಗಿ ಅನುಭವನೇ ನಮಗೆಲ್ಲ ಕಲಿಸೋದು. ಒಂದು 4-5 ಮಾಡಿದಾಗ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್. ನಿಮ್ಗೆ ಏನೇ ಭಯ ಇದ್ರು ಟಿವಿಯಲ್ಲಿ ಮಾತ್ರ ಮುಖದ ಮೇಲೆ ತೋರಿಸೋ ಹೋಗಿಲ್ಲ, ಅದು ಒಂದು ಮೈಂಡ್ ಸೆಟ್ ಇಟ್ಕೋಬೇಕು. ಒಳಗಡೆ ಎಷ್ಟೇ ಭಯ ಇರಲಿ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಭಯ ಇದ್ದೇ ಇರುತ್ತೆ ಯಾರು, ಯಾಕೆಂದರೆ ಎಷ್ಟು ಜನ ನೋಡ್ತಾ ಇರ್ತಾರೆ ಗೊತ್ತಿಲ್ಲ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ಈಗಂತೂ OTT ಬಂದದ್ದು ಎಲ್ಲ ಅದು ರೆಕಾರ್ಡೆಡೇ, ಅದು ಪರ್ಮನೆಂಟಾಗಿ ಉಳಿಯುತ್ತೆ. ಯಾವುದೇ ಚಾನಲಲ್ಲಿ ಮಾಡಿದ್ರು ಫಾರ್ವರ್ಡ್ ಯೂಟ್ಯೂಬ್ ಚಾನಲಲ್ಲೂ ಬಂದ್ಬಿಡುತ್ತೆ ಪ್ರೋಗ್ರಾಮ್ಸ್, ಎಲ್ಲೂ ಹೋಗಲ್ಲ. ಸೊ ಅದಂತ ರೆಕಾರ್ಡ್ ಇದ್ದಂಗೆ ಇವಾಗ ನಿಮಗೆ ತಪ್ಪು ಮಾಡಲಿಕ್ಕೆ ಅವಕಾಶ ಇಲ್ಲ. ತಪ್ಪು ಮಾಡದೆ ನೋಡಿನೇ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ರೆಕಾರ್ಡಿಂಗ್ ಇದ್ರೆ ನಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ಏನು ತೊಂದರೆ ಇಲ್ಲ, ರೆಕಾರ್ಡಿಂಗ್ ಇರುತ್ತೆ, ಮಾತಾಡ್ತಿರ್ತೀವಿ, ಓಕೆ ಸ್ಟಾಪ್ ಮಾಡಿದ್ರೆ ನಿಲ್ಲಿಸ್ತೀವಿ, ಮತ್ತೊಂದ್ಸಲ ರಿಪೀಟ್ ತಗೋತೀವಿ. ಬಟ್ ಲೈವ್ ಇರುವಾಗ ತಪ್ಪು ಮಾಡೋಕ್ಕೆ ಅವಕಾಶ ಇಲ್ಲ. ಆ ಥರ ಈವನ್ ರೇಡಿಯೋದಲ್ಲಿನೂ ಅಷ್ಟೇ, ಲೈವ್ ಪ್ರೋಗ್ರಾಮ್ಸ್ ಇತ್ತು ರೇಡಿಯೋದಲ್ಲಿ ಅಂತ ನೀವು ತಪ್ಪು ಮಾಡೋಕ್ಕೆ ಅವಕಾಶ ಕೊಡದೇ ಇರೋ ಅಷ್ಟು ನೀವು ಒಂದು ಆತ್ಮವಿಶ್ವಾಸ ಇರ್ಬೋದು, ನಿಮ್ಮ ಒಂದು ಸಬ್ಜೆಕ್ಟ್ ನಾಲೆಜ್ ಇರ್ಬೋದು, ನೀವು ಯಾವ ರೀತಿ ಕೇಳಗರಿಗೆ ನಿಮ್ಮ ಮಾತುಗಳನ್ನು ಕೇಳೋ ಹಾಗೆ ಇಳಿಸ್ಕೋತೀರಾ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಅಷ್ಟೇ. ನಾಲೆಜ್ ಗಿವ್ಸ್ ಯು ಕಾನ್ಫಿಡೆನ್ಸ್. ನಾಲೆಜ್ ಇತ್ತು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಾನು ಮಾತಾಡ್ಬೋದು, ನನ್ನ ಹತ್ರ ವಿಷಯ ಇದೆ, ಕಾನ್ಫಿಡೆನ್ಸ್ ಗ್ಯಾರಂಟಿ ಇರುತ್ತೆ. ಏನು ಗೊತ್ತಿದೆ ಇರೋ ಹಾಗೆ ಹೇಳಿದ್ರಲ್ಲ, ಟ್ಯಾಂಕ್ ನಳ ಹೇಳ್ತಾ ಇದ್ರಲ್ಲ, ಓವರ್ ಟ್ಯಾಂಕ್ ಫುಲ್ ನೀರಿತ್ತು ಅಂದ್ರೆ ನಳ ನೀವು ಡ್ರಾಪ್ ಬೈ ಡ್ರಾಪ್ ಆದ್ರೂ ಇಟ್ಕೊಳ್ಳಿ, ಬೇಕಾದ್ರೆ ಪಾಕೆಟ್ ತುಂಬ್ಕೊಳ್ಳಿ ಅಲ್ವಾ, ಬರೀ ಜಗ್ ಇಟ್ಕೊಂಡು ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ನಾಲೆಜ್ ಎಷ್ಟಿರುತ್ತೆ ಅಷ್ಟು ನೀವು ಹೊರಗೆ ಹಾಕೋಕ್ಕೆ ಚಾನ್ಸಸ್ ಇರುತ್ತೆ. ಅದು ಏನು ನೀರೇ ಇಲ್ಲ ಅಂದ್ರೆ ಯಾವತ್ತೂ ಬಳಕೆನೇ ಆಗಲ್ಲ, ನೀರೇ ಸಿಗ್ತಾ ಇಲ್ಲ ನಳದಲ್ಲಿ, ಸಿಂಪಲ್ ಅಷ್ಟೇ. ಅದನ್ನ ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರೋದಿರುತ್ತೆ. ದಟ್ಸ್ ಒನ್ ಥಿಂಗ್. ಹೇಳಿ. ಈಗ ಇವತ್ತು ನೀವು ಏನು ಇವತ್ತು 2004 ಇವತ್ತೊಂದು ತುಂಬಾ ಧೈರ್ಯವಾಗಿ ಬಡತನ ಏನಿಲ್ಲ ಅಷ್ಟು ಧೈರ್ಯದಿಂದ ನೀವು ಬಂದಿದ್ದೀರ ಅಂದ್ರೆ ಇನ್ನ ಹೆಣ್ಮಕ್ಳಿಗೆ ಏನೋ ತುಂಬಾ ಮಾದರಿಯಾಗಿದೆ. ನಾವು ಈ ಥರನೂ ಬೆಳೆಯೋದು. ಆದರೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಈ ಹೆಣ್ಮಕ್ಳಿಗೆ ಭಯ ಶುರು ಆಗ್ತದೆ. ಅಂದರೆ ಹೊರಗಡೆ ಒಬ್ಬರೇ ಹೋಗೋಕ್ಕೆ ಆಗ್ತಾ ಇಲ್ಲ. ಅತ್ಯಾಚಾರಗಳು ದಿನ 100ರಿಂದ 250 ಪೇಪರ್ನಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಂಥವರಿಗೆ ಈ ಥರ ಸ್ಫೂರ್ತಿಯಾಗಿ ಬರಬೇಕಂದ್ರೆ ಹೊರಗೆ ಅವ್ರಿಗೆ ಏನು ಕೇಳೋಕ್ಕೆ ಇಷ್ಟಪಡ್ತಾರೆ?
ಇಲ್ಲ, ಒಂದು ಸಿಚುವೇಶನ್ ಯಾವ ಥರದ್ದು ಅವರು ಎದುರಿಸ್ತಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರು ಇರುವಂತ ಸಿಚುವೇಶನ್ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಅಂದ್ರೆ ನಮಗೊಂದು ಸೂಕ್ಷ್ಮತೆ ಇರುತ್ತೆ. ಆ ಸೂಕ್ಷ್ಮತೆಯಿಂದ ಆ ಸಿಚುವೇಶನ್ ನಾವು ಹೊರಗಡೆ ಬರೋದು ನಾವು ಜಾಣತನ. ಆ ಸಿಚುವೇಶನ್ ಬರೋ ಮುಂಚೆನೆ ನಾವು ಆಕ್ಚುಲಿ ಜಾಣತನದಿಂದ ಹೊರಗಡೆ ಬರಬೇಕು. ಹಾಗಂತ ಹೇಳಿ ನಾವು ಧೈರ್ಯ ಮಾಡದೆ ನಾವು ಎಲ್ಲೂ ಹೋಗದೆ ಇರೋದಲ್ಲ. ಈಗ ಎಷ್ಟೊಂದು ನಮಗೆ ಸೆಕ್ಯೂರಿಟಿ ಕಾಲ್ಸ್ ಎಲ್ಲ ಬಂದಿವೆ, ಕಾಲ್ಸ್ ಎಲ್ಲ ಫೋನ್ನಲ್ಲೇ ಇದೆ. ಈಗಂತೂ ಮುಂಚೆ ಮೊಬೈಲ್ ಇರಲಿಲ್ಲ, ನಮ್ಮ ಟೈಮಲ್ಲಿ 20 ವರ್ಷದಿಂದ ಇರಲಿತ್ತು, ಏನೂ ಇರಲಿಲ್ಲ. ಈಗ ಮೊಬೈಲಲ್ಲೇ ಇದೆ, ಆ್ಯಪ್ಸ್ ನೀವು ಎಲ್ಲೋ ಹೊರಗೊಂಡ್ರೆ ನೀವು ಒಂದು 2-3 ನೀವು ಲಿಂಕ್ ಕಳಿಸಿ ಲೈವ್ ಲೊಕೇಶನ್ ಕಳಿಸ್ಬೋದು. ಇವಾಗೆಲ್ಲ ಹೊರಗಡೆ ಹೊಂಟು ನೀವು ಲೈವ್ ಲೊಕೇಶನ್ ಕಳಿಸ್ಬೋದು. ಎಷ್ಟೊಂದು ನಿಮಗೆ ಹೆಲ್ಪ್ ಲೈನ್ಸ್ ಇವೆ. ನಿಮ್ಗೆ ಈಗ ಪೊಲೀಸ್ ಇರ್ಬೋದು, ವಿಮೆನ್ ಇರ್ಬೋದು, ಎಲ್ಲ ಹೆಲ್ಪ್ ಲೈನ್ಸ್ ಇವೆ. ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕ್ಯಾಬ್ಸ್ ಕೂಡ ವಿಮೆನ್ಗೋಸ್ಕರನೇ ಇದೆ, ವಿಮೆನ್ ಡ್ರೈವರ್ ಕ್ಯಾಬ್ಸು ಇವೆ ನಿಮಗೆ. ಸೊ ಈಗೀಗ ಇನ್ನೂ ಜಾಸ್ತಿ ಅವಕಾಶಗಳಿವೆ ನಿಮಗೆ. ನಿಮ್ಮನ್ನು ನೀವು ನೋಡಿಕೊಂಡು ಆರಾಮಾಗಿ ಸೇಫ್ ಆಗಿ ಹೋಗಿ ಬರೋ ಹಾಗೆ. ಈಗೆಲ್ಲ ಪ್ರೊಟೆಕ್ಷನ್ಗೆ ಒಂದು ಪೆಪ್ಪರ್ ಸ್ಪ್ರೇ ಅಂತ ಅನ್ಕೋಬಹುದು, ಒಂದು ಸ್ಮಾಲ್ ಚಾಕು ಅನ್ಕೋಬಹುದು, ಏನೋ ಒಂದು ಎಲ್ಲದಕ್ಕೂ ತಯಾರಾಗಿನೇ ಹೊರಗಡೆ ಹೋಗೋ ಒಂದು ಸಿದ್ಧತೆ ಮಾಡ್ಕೊಂಡು ಹೋದ್ರೆ ಆತ್ಮವಿಶ್ವಾಸದಿಂದ ಹೋಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ನಾವು ಯಾರು ಹೆಚ್ಚಾಗಿ ಗುರುತಿಸ್ಕೊಳ್ಬೇಕಂದ್ರೆ ಯಾವ ಥರ ನಾವು ವಿಡಿಯೋಸ್ ಮಾಡಬೇಕಂತ ನಾನು ಆಕ್ಚುಲಿ ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸ್ಕೋಬೇಕಂದ್ರೆ ಯಾವ್ದು ವಿಡಿಯೋಸ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ಮಾಡ್ತಾನೆ ಗುರುತಿಸ್ಕೊಂಡಿರೋದು ನನ್ನೊಂದು ದೈವ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇವಾಗ ಏನು ಅಂತಂದ್ರೆ ಯೂಟ್ಯೂಬ್ಗೋಸ್ಕರ ರೀಲ್ಸ್ ಇಂದ ಫೇಮಸ್ ಆಗ್ಬೇಕು ಅಂತಂದ್ರೆ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ತಗೊಳ್ಳಿ, ಬರೀ ಊರು ಸುತ್ಕೊಂಡೇ ಅವ್ನು ಫೇಮಸ್ ಆಗಿದ್ದಾರೆ, ಕೇಳಿರ್ಬೇಕಲ್ಲ ಡಾಕ್ಟರ್ ಬ್ರೋ ಅಂತ ಹೇಳಿ. ಸೊ ಆ ಥರ ಅಂದ್ರೆ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ. ಈಗ ನಾನು ಇದನ್ನ ಮಾಡಿ ಅಂದ್ರೆ ಫೇಮಸ್ ಆಗ್ತೀವಿ ಅಂತಲ್ಲ, ನಿಮ್ಮ ಆಸಕ್ತಿ, ನಿಮ್ಮ ವಿಷಯ ಗ್ರಹಿಕೆ ಯಾವ್ದ್ರಲ್ಲಿದೆ ಅದನ್ನು ನೀವು ಜನಗಳಿಗೆ ಮುಟ್ಟಿಸೋ ರೀತಿ ಮೇಲೆ ನೀವು ಫೇಮಸ್ ಆಗ್ತೀರ. ಈ ಕೆಲವರಿಗೆ ಊರಿಗೆ ಹೋಗೋದೇ ಇಷ್ಟ, ಕೆಲವರಿಗೆ ಅಡುಗೆ ಮಾಡೋದೇ ಇಷ್ಟ, ಕೆಲವರಿಗೆ ಏನೋ ಒಂದು ಹೊಸದನ್ನು ಕಲಿಸೋದು ಇಷ್ಟ, ಕೆಲವರಿಗೆ ಪೇಂಟಿಂಗ್ ಇಷ್ಟ, ಕೆಲವರಿಗೆ ಹಾಡು ಇಷ್ಟ, ಕೆಲವರಿಗೆ ಡ್ಯಾನ್ಸ್ ಇಷ್ಟ. ಸೊ ಅವರ ನಿಮ್ಮದೇ ಟ್ಯಾಲೆಂಟ್ ಇದೆ, ನಿಮ್ಮ ಪ್ರತಿಭೆಯನ್ನು ನೀವು ಯಾವ ರೀತಿ ಜನಗಳಿಗೆ ಮುಟ್ಟಿಸ್ತೀರಾ ಆ ರೀತಿ ನೀವು ಫೇಮಸ್ ಆಗಬೇಕು ಅನ್ನೋದಕ್ಕಿಂತಲೂ ನಿಮ್ಮ ಪ್ರತಿಭೆ ಹೊರಗೆ ಹಾಕಿ ಆಟೋಮೆಟಿಕ್ ಆಗಿ ನಿಮಗೆ ಆಗತ್ತೆ. ಸೊ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಟೈಮಲ್ಲಿ ಇತ್ತು ಮಾಡಬೇಕು ಅಂತ ಇತ್ತು. ಬಟ್ ಎಲ್ಲ ಒಂದು ಕ್ಷೇತ್ರದಲ್ಲಿ ಕೂಡ ನಾನು ಇಷ್ಟು ಮುಂದುವರಿತೀನಿ, ಫೇಮಸ್ ಆಗ್ತೀನಿ, ಇಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಬರುತ್ತೆ. ಇವೆಲ್ಲ ಯೂಟ್ಯೂಬ್ ಚಾನಲ್ಲು ಬೇರೆ ಬೇರೆ ಚಾನಲ್ಸ್ ಇಂದ ನೋಡ್ತಾರೆ ಮಾಡ್ತಾರೆ ಅನ್ನೋದೆಲ್ಲ ಇರಲಿಲ್ಲ. ಸೊ ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಮುಂದೋಗಿ ಕೆಲಸ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿ ಜನರು ನಿಮಗೆ ಗುರುತಿಸ್ತಾರೆ. ಜನರಿಗೆ ಪ್ರೀತಿ ಕೊಡಿ, ನಿಮ್ಗೆ ಖುಷಿ ಕೊಡಿ, ಸಂತೋಷ ಕೊಡಿ ಅಷ್ಟೇ. ಆಗ್ಲೇ ಹೇಳ್ತಾ ಇರಲ್ಲ ಪಾಸಿಟಿವ್ ಸ್ಮೈಲ್ ಯಾವಾಗಲೂ. ಎಲ್ಲರೂ ಮೇಡಮ್ ಹೇಗೆ ನೀವು ಇಷ್ಟು ಯಾವಾಗಲೂ ಎಂಥೂಸಿಯಾಸ್ಟಿಕ್ ಆಗಿರ್ತೀರಾ ನೀವು ಅಂತ ಹೇಳಿ. ಹಂಗಂತೇಳಿ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲದೆ ಇರೋದಂತ ಏನೂ ಇಲ್ಲ, ಖಂಡಿತ ಇಲ್ಲ ಆ ಥರ. ಇದು ಯಾವುದು ಈಸಿಯಾಗಿ ನನಗೆ ಸಿಕ್ಕಿರೋದಲ್ಲ, ನಾನೇನು ಬೆಳೆಸ್ಕೊಂಡಿಂದ ಹುಟ್ಟಿದವಳು ಅಲ್ಲ. ನಾನು ಲೈಫಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅದನ್ನೆಲ್ಲ ಸಂತೋಷದಿಂದ ಎದುರಿಸಿನೇ ಮುಂದೆ ಬಂದಿರೋದು. ಯಾವುದನ್ನು ಯಾರಿಗೂ ಈಸಿಯಾಗಿ ಮಾತ್ರ ಸಿಗಲ್ಲ, ಅಷ್ಟು ಮಾತ್ರ. ಯಾಕೆಂದ್ರೆ ಏನೋ ಅನಿಸ್ಬಿಡುತ್ತೆ, ಏನೋ ಸಾಧನೆ ಮಾಡ್ತಾರೆ, ಎಲ್ಲ ಆರಾಮಾಗಿ ಸಿಕ್ಬಿಟ್ಟಿದ್ದೇವೆ ಮಾಡ್ತಾರೆ. ಎಷ್ಟು ಜನಕ್ಕೆ ಸಿಕ್ಕಲ್ಲ ಹೇಳಿ, ಎಷ್ಟು ಜನ ಕೋಟ್ಯಾಧೀಶರಿಲ್ಲ, ಎಲ್ಲರೂ ಕೋಟ್ಯಾಧೀಶರು ಸಂತೋಷವಾಗಿದ್ದಾರ? ಸಣ್ಣ ಸಣ್ಣ ವಿಷಯಕ್ಕೆ ಅಳತಾನೆ ಇರ್ತಾರೆ ಅವರು ಅಲ್ವಾ? ಎಲ್ಲರಿಗೂ ಕೊರಗ್ತಾನೆ ಇರ್ತಾರೆ, ಪ್ರತಿಯೊಂದಕ್ಕೂ ಕೊರಗ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಯಾವಾಗ ಎಲ್ಲವೂ ಇಟ್ಕೊಂಡು ಸಂತೋಷದಿಂದ ಇರೋದು ತುಂಬಾ ಕಷ್ಟ ಆಕ್ಚುಲಿ ಹೇಳ್ಬೇಕು ಅಂತ. ಬಟ್ ನಾವು ಬಂದಿರೋ ಇಲ್ಲಿ ವರ್ಕ್ಶಾಪ್ ನೀವು ಒಂದು ಮಾತಾಡ್ತಾ ಇರೋದಕ್ಕೆ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬ್ಯಾಕ್ಗ್ರೌಂಡು ಟಿವಿ ಆಗಲಿ, ಮೂವೀಸ್ ಆಗಲಿ, ಆಕಾಶವಾಣಿಯಾಗಲಿ, ಆ ಕಾನ್ಫಿಡೆನ್ಸ್ನ ನೋಡಿದಾಗೇನಪ್ಪ ಅಂದರೆ ನಮ್ಮಲ್ಲಿ ಸ್ಫೂರ್ತಿ ಬರುತ್ತೆ. ಥ್ಯಾಂಕ್ ಯು ಸರ್. ಅಷ್ಟು ಬಂದರೆ ನನಗೆ ಸಾಕು. ಯಾಕೆಂದರೆ ನಾನು ಭಾಷಣಕ್ಕೆಲ್ಲ ಹೇಳೋಕ್ಕಂತ ಬಂದಿಲ್ಲ. ಭಾಷಣ ಅಂತೆಲ್ಲ ಪಬ್ಲಿಕ್ ಸ್ಪೀಕಿಂಗ್ ಅಂತ ಏನು ಬಂತು. ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲರಿಂದ ಎಲ್ಲೆಲ್ಲಿ ನೀವು ಮಾತಾಡೋಕ್ಕೆ ಅವಕಾಶಗಳಿರುತ್ತೆ. ಪಬ್ಲಿಕ್ ಆಗಿದೆ ಒಂದೊಂದು ಲೈನ್ ಅಂತ ಹೇಳಿ ನೋಡೋಣ. ಪಬ್ಲಿಕ್ ಸ್ಪೀಕಿಂಗ್ ಮೇಲೆ ತಗೋತೀನಿ. ಭಾಷಣ ಕಲಿಯೋದು, ಭಾಷಣ ಅಂದರೆ ಒಂದೊಂದು ಅವರ್ಗಟ್ಟಲೆ ಮಾಡೋದು ಆ ಥರ ಇದೆ, ವಿಷಯದಲ್ಲಿರುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ಅಂತಲೂ ಸರ್ ತಗೊಂಡಿದ್ದಾರೆ. ಎಲ್ಲಿ ನಿಮಗೆ ಮಾತಾಡೋಕ್ಕೆ ಅವಕಾಶ ಇದ್ದಾಗ ನಾವು ಮಾತು ಕಲಿಬೇಕಪ್ಪ ಅಂತ ಅನ್ಸುತ್ತೆ. ಎಲ್ಲಿ ಪಬ್ಲಿಕ್ ಎಲ್ಲಿ ಸಿಗ್ತಾರೆ ನಿಮಗೆ? ರಾಷ್ಟ್ರೀಯ ಹಬ್ಬಗಳಲ್ಲಿ ಪಬ್ಲಿಕ್ ಆಗಿ ಮಾತಾಡಲಿಕ್ಕೆ ಅವಕಾಶ. ಓಕೆ, ಕರೆಕ್ಟ್. ಶಾಲೆಗಳಲ್ಲಿ ಕಾರ್ಯಕ್ರಮಗಳಿದ್ದಾಗ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಈ ಥರ ರಾಜ್ಯೋತ್ಸವ ಅದು ನಿಮಗೆ ಮಾತಾಡಕ್ಕೆ. ಓಕೆ, ನಮಗೆ ಕವಿಗೋಷ್ಠಿಯನ್ನು ಭಾಗವಹಿಸ್ತೇನೆ ಅಲ್ಲಿ. ಮತ್ತೆ ಇದು
ತಾಲೂಕು ಮಟ್ಟದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಬೇರೆ ಪ್ರೋಗ್ರಾಮ್ಸ್ ಆಗುತ್ತೆ, ಅಲ್ಲೆಲ್ಲ ಅವಕಾಶ ಸಿಗುತ್ತೆ. ಮತ್ತು ಸ್ಕೂಲಲ್ಲಿ ಮೈನ್ ಫಸ್ಟ್ ಸ್ಕೂಲಲ್ಲಿ ನಾನು ಟೀಚರ್. ಹಾಂ, ಸೂಪರ್. ಎಸ್, ಕವಿಗೋಷ್ಠಿಯಲ್ಲಿ ನಿಮ್ಮ ಕವಿತೆಯನ್ನು ನೀವು ಎಕ್ಸ್ಪ್ರೆಸ್ ಮಾಡಿ ಹೇಗೆ ನೀವು ಜನರಿಗೆ ನಿಮ್ಮ ಭಾವನೆಯನ್ನು ಮುಟ್ಟಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಕವಿತೆ ವಾಚನ ಮಾಡಲಿಕ್ಕೆ ಕವಿಗೋಷ್ಠಿಗೆ ಹೋಗಿಲ್ಲ, ಅಲ್ಲಿ ನಿರೂಪಣೆ ಮಾಡೋಕ್ಕೆ ಕರೀತಾರೆ ನನಗೆ. ಕವಿಗೋಷ್ಠಿಗೆ ನಿರೂಪಣೆಗೆ ತಾಲೂಕು ಅಂತ ಜಿಲ್ಲಾ ಹಂತದಲ್ಲಿ ಸಾಹಿತ್ಯ ಸಮ್ಮೇಳನ ಅಂದರೆ ಕವಿಗೋಷ್ಠಿ ಇದೆ ಅಂದರೆ ಅಲ್ಲಿ ನಿರೂಪಣೆ ಅಂದರೆ ನನ್ನ ಹೆಸರೇ ಫಸ್ಟು. ಸೂಪರ್ ಸೂಪರ್ ಸೂಪರ್, ಆಲ್ ದ ಬೆಸ್ಟ್. ನೋಡಿ, ಒಳ್ಳೊಳ್ಳೆ ವೇದಿಕೆಗಳನ್ನ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ಕವಿಗೋಷ್ಠಿಗಳಲ್ಲಿ ಸಾಕಷ್ಟು ಕವಿಗೋಷ್ಠಿಯಲ್ಲಿ ಇದ್ದೀನಿ, ಕವಿತೆನೂ ಬರೆದಿದ್ದೀನಿ. ನಮ್ಮದು ಟ್ರೈನಿಂಗ್ ಕಾನ್ಫರೆನ್ಸ್ ಅದರಲ್ಲಿ ಏನೇ ಕೆಲಸ ಮಾಡಿ ನಮ್ಮ ಮೆಡಿಕಲ್. ಓಕೆ, ಟ್ರೈನಿಂಗ್ ಬಂದಾಗ ನೀವು ಟ್ರೈನಿಂಗ್ ಕೊಡಬೇಕಾಗುವಾಗ ಸೊ ಪ್ರೊಫೆಷನಲ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಪಬ್ಲಿಕ್ ಸ್ಪೀಕಿಂಗ್, ಪಬ್ಲಿಕ್ ಅಲ್ಲೂ ನಿಮಗೆ ಸಿಗ್ತಾರೆ ಟ್ರೈನಿಂಗ್ ಮಾಡೋಕ್ಕೆ ಅಂತ ಮೇಡಮ್. ಮಾರ್ಚ್ನಂತೂ ನೆಟ್ವರ್ಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತೆ ಈವೆಂಟ್ ಆರ್ಗನೈಸ್ ಮಾಡೋದು ನಾನು ಆಫೀಸಲ್ಲಿ. ಸೊ ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲೂ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಯಾವ ಆಫೀಸ್? ನಮ್ಮದು CSR ಆಕ್ಸೆಂಚರಲ್ಲಿ ಬಂದು CSR ಇದೆ. CSR. ಸೂಪರ್, ತುಂಬಾನೇ ಇರುತ್ತೆ ನಿಮ್ಗೆ. ಹಾಗಾದ್ರೆ ಸೋಷಿಯಲ್ ಸರ್ವಿಸ್ ಕಾರ್ಯಕ್ರಮಗಳೆಲ್ಲ ಓಕೆ ಸೂಪರ್. ಅದೊಂದು ನೋಡಿ, ಎಲ್ಲ ಡಿಫ್ರೆಂಟ್ ವೇದಿಕೆ. ನಮ್ಮ ಮೀಟಿಂಗ್ಗಳಲ್ಲಿ ಮಾತಾಡೋದು. ಓಕೆ, ಹೌದು. ಮೀಟಿಂಗ್ ಅಲ್ಲಿ ನಿಮ್ದು ಒಂದು ಒಪಿನಿಯನ್ ಶೇರ್ ಮಾಡಬೇಕಾಗುತ್ತೆ. ನಾನು LIC ವರ್ಕ್ ಮಾಡೋದು. ನಮ್ಮ ಇನ್ಶೂರೆನ್ಸ್ ಏಜೆನ್ಸಿಗೆ ಟ್ರೈನಿಂಗ್ ಕೊಡೋ ವಿಷಯದಲ್ಲಿ ಮಾತಾಡೋದು. ಓಕೆ, ಸೂಪರ್ ಸೂಪರ್. ಮೇಡಮ್, ಜನಪ್ರತಿನಿಧಿಯಾಗಿರೋದ್ರಿಂದ ನಮ್ಮದೇ ಆಫೀಸಲ್ಲಿ ಮುಂದೆ ಇರ್ತೀರಾ ನೀವು? ಸಾಮಾನ್ಯ ಸಭೆ ಅಂತ ಅಲ್ಲೊಂದು ಇರುತ್ತೆ. ಸಾಮಾನ್ಯ ನಾವು ಮೆಂಬರ್ಸ್ ಮಾತಾಡೋದಿರುತ್ತೆ, ಅಲ್ಲೊಂದು ಮೀಟಿಂಗ್ ಇರುತ್ತೆ. ಹಾಗೆಯೇ ಒಂದಷ್ಟು ಕಾರ್ಯಕ್ರಮಗಳಿರ್ತವೆ ಗೌರ್ಮೆಂಟ್ ಕೊಟ್ಟಿರೋದು, ಜನಗಳಿಗೆ ಮುಟ್ಟಿರಲ್ಲ. ನಾವು ವಿಶೇಷ ಕಾಳಜಿ ತಗೊಂಡು ಮಾತಾಡೋದಕ್ಕಿಂತ ನಾವೀಗ ಮುಟ್ಟಿಸ್ಬೇಕಲ್ಲ ವಿಚಾರಗಳನ್ನ. ಕಾರ್ಯಕ್ರಮ ಮುಟ್ಟಿಸಿ ಅವ್ರು ಏನೋ ಒಂದು ಬೆನಿಫಿಟ್ ಆಗ್ತಾರೆ ಅಂತಂದ್ರೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವ್ರಿಗೆ ತಲುಪಿಸೋದ್ರಲ್ಲಿಯೂ ಸಹ ಪಬ್ಲಿಕ್ ಸ್ಪೀಕಿಂಗ್ ಯೂಸ್ ಆಗುತ್ತೆ ಅಂತ ಹೇಳೋದು. ಖಂಡಿತ ಬೇಕಾಗುತ್ತೆ. ನೀವಂತೂ ಪಬ್ಲಿಕ್ ಜೊತೆನೇ ಇರ್ತೀರಾ, ಜನಪ್ರತಿನಿಧಿ ಅಂದ್ರೆ ಜನಗಳ ಜೊತೆನೇ ಇರ್ತೀರಾ. ಸೊ ಎಷ್ಟೊಂದು ಬೇರೆ ಬೇರೆ ಸಿಚುವೇಶನ್ಸ್ ಎಲ್ಲ ಬರುತ್ತೆ, ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಜಿಲ್ಲಾ ಪಂಚಾಯತ್ KFCC TV ಡಿಬೇಟ್ ಆಗಿ ಹೋಗ್ತಾ ಇರೋದ್ರಿಂದ ನನಗೆ ಪಬ್ಲಿಸಿಟಿ ಭಾಳ ಮುಖ್ಯ ಆಗಿರೋದ್ರಿಂದ ಇದೇ ಇರ್ತವೆ. ಹಾಗಾಗಿ ಅದನ್ನ ನಾನು ಉಪಯೋಗ ಮಾಡ್ಕೊಳ್ತೇನೆ. ಸೂಪರ್ ಸೂಪರ್ ಸರ್, ಎಲ್ಲ ಬೇಕೇ ಆಗುತ್ತೆ ನೋಡಿ ಸರ್. ನಮಸ್ತೆ, ನನ್ನ ಹೆಸರು ರಾಮಾಜಿನಿ ಅಂತ. ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಮಾತಾಡ್ತಾ ಹೋಗ್ತಾರೆ, ನಾವು ಮಾತಾಡಲಿಕ್ಕೆ ಬರ್ತಾರೆ. ಸರ್ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ, ಅಪೋಸಾಗಿ ಮಾತಾಡ್ತಿದ್ದೀರಾ. ಹಾಗಾಗಿ ಅಂಥ ವೇದಿಕೆಗಳಲ್ಲಿ ಚೆನ್ನಾಗಿ ಮಾತಾಡಬೇಕು ಅಂತ ಕಲ್ಪನೆ ಇಟ್ಕೊಂಡು ಬಂದಿದ್ದೀನಿ. ಸೂಪರ್ ಸರ್, ಚೆನ್ನಾಗಿ ಮಾತಾಡ್ತಿದ್ದೀರಾ, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ. ನೀವು ಜಸ್ಟ್ ಯಾವ ವಿಷಯ ಅಂತ ನೀವು ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಚೆನ್ನಾಗಿ ಮಾತಾಡ್ತೀರಾ ಸರ್. ಶಾಲಾ ಕಾಲೇಜಿನಲ್ಲಿ ಫಂಕ್ಷನ್ಗಳಿದೆ. ಹೌದು, ಶಿಕ್ಷಕರು ಮತ್ತೆ ಶಿಕ್ಷಕರು ಅಂದ್ರೆ ಮಕ್ಕಳ ಜೊತೆನೇ ಇರ್ತೀರಾ ಅಲ್ವಾ? ಮಕ್ಕಳ ಮುಂದೆ ಇರ್ಬೋದು, ಮೀಟಿಂಗ್ಸ್ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಬೇಕಾಗತ್ತೆ ಅಲ್ವಾ? ನಮಸ್ತೆ ಮೇಡಮ್, ನಾನು ಬೇಸಿಕಲಿ ಆರ್ಮಿ ಆಫೀಸರ್, ರಿಟೈರ್ಡ್ ಕರ್ನಲ್. ಸೊ ನಾನು ಆರ್ಮಿ ಜೊತೆಗೆ ಯುನೈಟೆಡ್ ನೇಷನ್ಸಲ್ಲಿ ಇದ್ದೆ. ಆಮೇಲೆ ಯುನೈಟೆಡ್ ನೇಷನ್ಸಲ್ಲಿ ನಾರ್ತ್ ಆಫ್ರಿಕಾದಲ್ಲಿದ್ದೆ. ಸೊ ಒಂದು 2 years. ಸೊ ಅಲ್ಲಿ ಸೆಕ್ರೆಟರಿ ಟು ಇಂಟರ್ನ್ಯಾಷನಲ್ NGOs of almost 22 countries working under UN banner. ಅದರ ಜೊತೆಗೆ 10 ವರ್ಷ ಬಿರ್ಲಾದಲ್ಲಿದ್ದೆ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿ. ಈಗ ಬಡ ಮಕ್ಕಳು ಬೀದಿ ಮಕ್ಕಳಿಗೆ ಅಂತ ಹೇಳಿ 2013ರಿಂದ ಒಂದು ಕರಮಭೂಮಿ ಫೌಂಡೇಶನ್ ಅಂತ NGO ನಡೆಸ್ತಾ ಇದ್ದೇನೆ. ಒಂದು 10,000 ಮಕ್ಕಳನ್ನ ಹೆಲ್ಪ್ ಮಾಡ್ತೀನಿ. ಬೇಸಿಕಲಿ ಐ ಕೀಪ್ ಗೋಯಿಂಗ್ ಟು ದಿ ಕಾಲೇಜಸ್, ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ಅನ್ನೋ ಬಗ್ಗೆ ಗೆಸ್ಟ್ ಲೆಕ್ಚರ್. ಗೆಸ್ಟ್ ಲೆಕ್ಚರಲ್ಲಿ ಸಣ್ಣ ಒಂದು ಬೇಕಾಗುತ್ತೆ. ನಾವು ಇಂಥವ್ರ ಹತ್ರ ಕಲ್ತ್ಕೊಂಡಾಗ ಅವರು ಟಿಪ್ಸ್ ಕೊಡ್ತಾರಲ್ಲ ಕಡೆ. ಇದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ನಾನು ವರ್ಕ್ ವಿತ್ ಅಬ್ದುಲ್ ಕಲಾಂ ಫಾರ್ ಸ್ಮಾರ್ಟ್ ವೇ. ಸೊ ಅವರಿಂದ ಬಹಳಷ್ಟು ಕಲಿಕೆ ಅನ್ನೋದ್ರೆ ಲಾಸ್ ಅಂತ ಇನ್ನೊಬ್ಬರು ಲೇಡಿ ಇನ್ನೊಂದು ನೀವು ಕೇಳಿರ್ಬೋದು, ಏನಪ್ಪ ಅಂದರೆ ರಾಜೇಶ್ವರಿ ಬಿರ್ಲಾ ಅಂತ ಹೇಳಿ. ಶಿ ಈಸ್ ದ ಪಿಲ್ಲರ್ ಆಫ್ ದ ಬೇಬಿ ಆದಿತ್ಯ ಬಿರ್ಲಾ ಗ್ರೂಪ್. ಸೊ ಅಂಥವ್ರಿಗೆ ಕೆಲಸ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೊಂದು ಇದು ಬರುತ್ತೆ. ನಾವು ಮಾತಾಡೋದ್ರಲ್ಲಿ ವ್ಯಾಲ್ಯೂ ಇರಬೇಕು, ವೇಟೇಜ್ ಇರಬೇಕು, ಜೊತೆಗೆ ಇನ್ಸ್ಪಿರೇಷನ್ ಆಗಬೇಕು. ತುಂಬಾ ಸಂತೋಷ ಸರ್. ಈ ಏಜ್ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರೋದು, ಅದಕ್ಕೆ ಲರ್ನಿಂಗ್ ಈಸ್ ಇನ್ಫೈನೈಟ್ ಅಂತ ನಮ್ಮ ತಂದೆ ಯಾವಾಗಲೂ
ಫೈನೈಟ್. ಅದು ಎಂಡೇ ಇಲ್ಲ ಅಂತ, ಒಂದು ಕೊನೆನೇ ಇಲ್ಲ ಅಂತ ಯಾವಾಗಲೂ ಕಲಿಯೋದು. ನಾನು ಬಂದಿರೋ ಎಲ್ಲರೂ ಕಲಿಯೋದು ಅಷ್ಟೇ ಅಂತ ಹೇಳಕ್ಕೆ ಸರ್. ನಿಮಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಲ್ಲ, ಯಾಕೆ ಹೇಳಿದೆ ಅಂದರೆ ಪುನೀತ್ ರಾಜ್ಕುಮಾರ್ದು ನಾವು ಗಂಧದ ಗುಡಿ ನೋಡಿದ್ವಿ. ಆ ಗಂಧದ ಗುಡಿ ನೋಡಿದಾಗ ನಾನು ಬಂಡೀಪುರದಲ್ಲಿ ಹೋಗಿ ಡಿಟೇಲ್ ಆಗಿ ಅನಾಲಿಸಿಸ್ ನಾವು ಮಾಡಿದಾಗ ಒಂದು ಆನೆಗೆ ಸ್ನಾನ ಮಾಡೋದ್ರಿಂದ ಹಿಡಿದು ಆ ಮರಿನ ಯಾವ ರೀತಿ ಟ್ರೈನ್ ಮಾಡಿ ಅದಕ್ಕೆ ಯಾವ ರೀತಿ ಗೈಡೆನ್ಸ್ ಮಾಡಿ ಇಷ್ಟು ಶಬ್ದ ಇರುತ್ತೆ ಇಂಥದ್ರಲ್ಲಿ ಒಂದು ಆನೆ ಇಷ್ಟು ಶಾಂತವಾಗಿ ಮಾಡೋದು ನಮ್ಮ ಇದು ವರ್ಲ್ಡಲ್ಲೇ ಯುನೀಕ್. ಅದರ ಬಗ್ಗೆ ಇವತ್ತಿನ ತನಕ ಯಾರೂ ಏನಪ್ಪ ಡಾಕ್ಯುಮೆಂಟರಿ ಮೂವಿ ಮಾಡಿಲ್ಲ. ಸೊ